ಏನು ಸಾವಯವ ಒಂದು ಕೃಷಿ ಮಾಡಬೇಕಾದ್ರೆ ಏನು ಮೂಲ ಸಲಕರಣೆಗಳು ನಮ್ಮ ಕೃಷಿಗೆ ಬೇಕಾದದ್ದು ಏನು, ಯಾವುದು ವರ್ಷ ಪೂರ್ತಿ ಹಚ್ಚ ಹಸಿರಾಗಿ ಬೆಳೆಯುತ್ತೋ, ಯಾವುದು ಎಲೆಗಳು ಅಗಲವಾಗಿ ಬೆಳೆಯುತ್ತೋ ಅಂಥ ಗಿಡಗಳನ್ನು ಹುಡಿಕೊಂಡು ಓದಿ. ಯೂನಿವರ್ಸಿಟಿಯವರು ಅಥವಾ ಇನ್ಯಾರೋ ಒಬ್ಬ ರೈತ ಹೇಳ್ತಾನೆ, ಮೇಲ್ಗಡೆ ಮೇಕೆ ಸಾಕಿ, ಕುರಿ ಸಾಕಿ, ಅದರ ಕೆಳಗಡೆ ಕೋಳಿ ಸಾಕಿ, ಅದರ ಕೆಳಗಡೆ ಮೀನು ಸಾಕಿ. ಇದು ಏನು, ಯಾಕೆ ಈ ಥರದ ಗೈಡ್ಲೈನ್ಸ್ ಕೊಡ್ತಾರೋ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಅವ್ರಿಗೆ ವೈಜ್ಞಾನಿಕವಾದಂಥ ಅರಿವೇ ಇಲ್ಲ. ಮಾರುಕಟ್ಟೆಯಲ್ಲಿ ಸಿಗುವಂಥ ಫೀಡ್ ತಂದು ಅದನ್ನು ಹಾಕಿ ಬೆಳೆಸಿದ್ರೆ ಫಾರಮ್ ಕೋಳಿಗೂ ಈ ಕೋಳಿಗೂ ಏನು ವ್ಯತ್ಯಾಸ ಇರೋದಿಲ್ಲ. ಕುರಿಯ ಇಕ್ಕೆ ಮತ್ತು ಗಂಜಲ ಎರಡೂ ಅಮೋನಿಯಾ ಉತ್ಪತ್ತಿ ಮಾಡುತ್ತೆ. ಯಾರೋ ಏನೋ ಹೇಳಿದ್ರು ನಾಟಿ ಕೋಳಿ ಸಾಕ್ತಾ ಇದ್ದೀವಿ, ಇದರಲ್ಲಿ ಇಷ್ಟು ಲಕ್ಷ ಸಿಕ್ತು ಅಂತ ಭ್ರಮೆಗೆ ಒಳಪಟ್ಟು ರೈತ ಬರೋದು ಉತ್ತಮವಾದಲ್ಲ. 500 ರೂಪಾಯಿ ಇದೆ ಮಾರ್ಕೆಟು ಅಂತ ಹೇಳ್ಕೊಂಡು ಕೂಗಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಕೋಳಿ ಇಲ್ಲೇ ಇರ್ತದೆ. ಹೈಡ್ರೋಪೋನಿಕ್ಕು ಉತ್ತಮವೇ. ಇವತ್ತು ಎಲ್ಲ ಸರ್ಕಾರ ಅದನ್ನು ಕೊಡ್ತಾ ಇದ್ದಾರೆ, ಅವರಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ, ಹಾಕಿ ಅಂತ. ನಾನು ಆ ಹೈಡ್ರೋಪೋನಿಕ್ನ ಒಪ್ಪೋದಿಲ್ಲ. ಸಾವಯವ ಕೃಷಿಯಲ್ಲಿ ಸೀಮೆ ದನಗಳನ್ನು ಸಾಕಬಹುದಾ ಬೇಡವಾ ಅನ್ನೋಂಥ ಪ್ರಶ್ನೆ ಉದ್ಭವ ಆಗುತ್ತೆ. 7 ತಿಂಗಳವರೆಗೂ ಮಾತ್ರ ನಾವು ಹಾಲನ್ನು ಕರೆಯೋದಕ್ಕೆ ಸಾಧ್ಯ, ಅಲ್ಲಿಂದ ಆಚೆಗೆ ಸಾಧ್ಯ ಆಗೋದಿಲ್ಲ. ಜಾಡ್ಸ್ ಒದ್ರೆ ನೀವು ಹಾಲು ಕರೆಯೋದ್ರೊಳಗೆ ಎಲ್ಲ ಹೋಗಿ ಬೀಳ್ತೀರಾ, ತುಂಬ ಕಷ್ಟ ಇದೆ. ಅದನ್ನು ಚೆನ್ನಾಗಿ ತಿಂತವೆ, ಆರೋಗ್ಯವಾಗಿರ್ತವೆ, ಸತ್ಯ ಒಪ್ಕೊಳ್ಳೋಣ. ಆದರೆ ಖರ್ಚು, ಈ ಎಲ್ಲ ಖರ್ಚುಗಳನ್ನು ಮಾಡಿದಾಗ ರೈತನಿಗೆ ಯಾವುದೂ ಆದಾಯ ಸಿಗೋದಿಲ್ಲ. ಅದು ಕರು ಭಾಳ ಎಷ್ಟು ಚೆನ್ನಾಗಿ ಇರುತ್ತೆ ಅಂದರೆ ಸಾಯಕ್ಕೆ ಹುಟ್ಟಿರುತ್ತೇನೋ ಅನ್ಬೇಕು, ಅಷ್ಟು ಚೆನ್ನಾಗಿ ಹುಟ್ಟಿರುತ್ತೆ ಆ ಗಂಡು ಕರುಗಳು. ವಿವರ ಇನ್ಫೋ ವಾಹಿನಿ ವೀಕ್ಷಕರೇ, ನಾವು ಇವತ್ತು ತುಮಕೂರು ಜಿಲ್ಲೆ, ತುಮಕೂರು ತಾಲೂಕು, ಉರ್ಡಿಗೆರೆ ಹೋಬಳಿ ಬೆಳ್ಳಿಬಟ್ಟಲು ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಪ್ರಭಾಕರ್ ಸರ್ ಅವರ ಸಂಪೂರ್ಣ ಸಾವಯವ ಕೃಷಿ, ಸುಮಾರು 12 ಎಕರೆ ವಿಸ್ತೀರ್ಣದ ಅವರ 23 ವರ್ಷದ ಶ್ರಮ ಇವತ್ತಿನ ತೋಟದಲ್ಲಿದೆ. ಅವರ ಈ ಒಂದು ಕೃಷಿ ಬದುಕಿನ ಅನುಭವವನ್ನು ನಮಗೆ ವಿವರಿಸ್ತಾ ಹೋಗ್ತಾ ಇದ್ದಾರೆ. ಇದುವರೆಗೂ ನಾವು ಅಂದ್ಕೊಂಡ ಎಷ್ಟು ವಿಷಯಗಳನ್ನ ಮಾಹಿತಿನ ಅವ್ರಿಂದ ತಿಳ್ಕೊಂಡಿದ್ದೀವಿ. ಈ ಸಂಚಿಕೆಯಲ್ಲಿ ಇನ್ನೂ ಸ್ವಲ್ಪ ವಿಷಯಗಳನ್ನ ಮಾಹಿತಿನ ತಿಳ್ಕೊತಾ ಹೋಗೋಣ. ಅವರ ಅನುಭವ ನಮಗೆಲ್ಲ ದಾರಿದೀಪ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಪ್ರಭಾಕರ್ ಸರ್, ಸರಿ. ಈಗ ಕೃಷಿಯಲ್ಲಿ ನೀವು ಸಾಕಷ್ಟು ಮಜಲುಗಳು, ಸ್ಟೆಪ್ಸ್ ದಾಟ್ಕೊಂಡು ಬಂದ್ಬಿಟ್ಟಿದ್ದೀರಾ. ಅದೇ ಒಂದೊಂದು ವ್ಯವಸ್ಥೆನೂ ನೀವು ನಿರ್ಮಾಣ ಮಾಡ್ಕೊಳ್ತೀರಾ, ಅದನ್ನು ಪರೀಕ್ಷೆ ಮಾಡ್ತೀರಾ. ನಿಮ್ಮ ಈ ಭೌಗೋಳಿಕ ವಾತಾವರಣಕ್ಕೆ, ಈ ಬೆಳ್ಳಿಬಟ್ಟಲು ಗ್ರಾಮದ ಈ ಪರಿಸರಕ್ಕೆ ಅದು ಒದಕಾಗುತ್ತಾ ಇಲ್ವಾ ಪರೀಕ್ಷೆ ಮಾಡ್ತೀರಾ, ಮತ್ತೆ ಮುಂದಕ್ಕೆ ಹೋಗ್ತೀರಾ. ಆಲ್ರೆಡಿ ನೀರಾವರಿನಲ್ಲಿ ನೀವು ಹೇಳಿದ್ರಿ, ಹನಿ ನೀರಾವರಿ, ತುಂತುರು ನೀರಾವರಿ ಮತ್ತು ಈಗಿರ್ತಕ್ಕಂಥ ಒಂದು ಸ್ಟ್ಯಾಂಡ್ ಬೇಸ್ಡ್ ಇರಿಗೇಷನ್, ಅದಕ್ಕೆ ಸಾಕಷ್ಟು ನೀವು ಹೇಳಿದ್ರಿ. ಅದ್ರ ಬಂಡವಾಳನೂ ನಿಮಗೆ ಕೇಳಿದೆ. ಅದೇ ರೀತಿ ಸಾವಯವ ಕೃಷಿನಲ್ಲಿ ನಾವು ಒಳಸರಿಗಳನ್ನು ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ಪಶುಪಾಲನೆ, ಲೈಫ್ ಸ್ಟಾಕ್ ಮ್ಯಾನೇಜ್ಮೆಂಟ್ ಅಂತ, ಸೊ ಲೈಫ್ ಸ್ಟಾಕ್ ಇಂಟಿಗ್ರೇಷನ್ ಅಂತ ಹೇಳಿ ಪಶುಪಾಲನೆಯನ್ನು ಸೇರಿಸ್ಕೊಳ್ತೀವಿ. ಇದರಲ್ಲೂ ಸಾಕಷ್ಟು ಅನುಭವ ನಿಮ್ಗಾಗಿದೆ. ಸೊ ಎಲ್ಲ ಥರದ ಪಶುಗಳನ್ನು ನೀವು ಜೋಡಿಸ್ಕೊಂಡಿದ್ದೀರಾ, ಪಶು ಸಂಪತ್ತನ್ನು ಮ್ಯಾನೇಜ್ ಮಾಡಿದ್ದೀರಾ. ಮುಖ್ಯವಾಗಿ ಈಗ ನಾವು ಈ ಲೈಫ್ ಸ್ಟಾಕ್ ಇಂಟಿಗ್ರೇಷನ್ ಅಂತ ಮಾಡ್ತೀವಲ್ಲ, ಪಶುಪಾಲನೆಯನ್ನು ಒಂದು ಸಾವಯವ ಕೃಷಿಯ ಭಾಗವಾಗಿ ಅಳವಡಿಸ್ಕೊಳ್ಬೇಕಾದ್ರೆ ಏನೇನು ಮಜಲುಗಳು ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಂಗೆ ಪೂರಕವಾಗಿ ನಮಗೆ ಜ್ಞಾನ ಎಷ್ಟಿರಬೇಕು, ನಮ್ಗೆ ಅನುಭವ ಹೇಗಾಗುತ್ತೆ, ಮೂಲ ಬಂಡವಾಳಗಳು ಏನು ಬೇಕಾಗುತ್ತೆ, ಅದಕ್ಕೆ ಬೇಕಾದಂಥ ಯಂತ್ರೋಪಕರಣಗಳು ಯಾವುದು, ಇನ್ಫ್ರಾಸ್ಟ್ರಕ್ಚರ್ ಯಾವುದು, ಅದಕ್ಕೆ ವೆಚ್ಚಗಳು ಹೇಗಾಗುತ್ತೆ, ಆ ವೆಚ್ಚಗಳನ್ನೆಲ್ಲ ನಾವು ಮಾಡಿಕೊಂಡು ಹೋದಾಗ ಅದರಲ್ಲಿ ನಮಗೆ ಬಂಡವಾಳ ಹಿಂದಿರುಗುವಿಕೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ಇಂಗ್ಲೀಷಲ್ಲಿ ಹೇಳ್ತಾರೆ, ಅದು ಎಲ್ಲದರಲ್ಲೂ ಬೆಳೆಸಲಿಕ್ಕೆ ಸಾಧ್ಯವಾಗುತ್ತೆಯೇ, ಯಾವ ಹಂತದಲ್ಲಿ ಇದನ್ನೆಲ್ಲ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು, ಎಲ್ಲಿ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು. ಹೀಗಾಗಿ ಕೃಷಿಯಲ್ಲಿ ಪಶುಪಾಲನೆಯಲ್ಲಿ ಬಂಡವಾಳಗಳ ತೊಡಿಕೆ ಮತ್ತು ಬಂಡವಾಳ ಹಿಂದಿರುಗುವಿಕೆ, ಮತ್ತು ಪಶುಪಾಲನೆ ಮಾಡ್ತಾ ನಾವು ಕೃಷಿ ಮಾಡುವಾಗ ನಮ್ಮ ಸಮಯ ಜೋಡಣೆ ಮುಖ್ಯವಾಗಿ. ನಾವು ಎಷ್ಟು ಸಮಯವನ್ನು ನಾವು ಕೃಷಿ ಕೊಡ್ತೀವಿ, ಎಷ್ಟು ಸಮಯ ನಾವು ಪಶುಪಾಲನೆ ಕೊಡ್ತೀವಿ, ಎಷ್ಟು ಸಮಯ ನಮ್ಮ ಇತರ ಬದುಕಿ ಕೊಡ್ತೀವಿ. ಈ ಎಲ್ಲ ಅನುಭವಗಳನ್ನು ಸ್ವಲ್ಪ ವಿವರವಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡ್ತೀವಿ. ಸಾವಯವ ಕೃಷಿ ಎಂದಾಗ ಮೂಲತಃ ಗೊಬ್ಬರದ ಯೋಚನೆ ಶುರುವಾಗುತ್ತೆ. ಏನು ಸಾವಯವ ಒಂದು ಕೃಷಿ ಮಾಡಬೇಕಾದ್ರೆ ಏನು ಮೂಲ ಸಲಕರಣೆಗಳು ನಮ್ಮ ಕೃಷಿಗೆ ಬೇಕಾದದ್ದು ಏನು, ಈ ಪ್ರಶ್ನೆ ಕೊಡುತ್ತೆ. ಆಗ ಅದಕ್ಕೆ ಬೇಕಾದಂಥ ಹಸು ಸಾಕಣೆ, ಗೊಬ್ಬರಕ್ಕೋಸ್ಕರ ಹಸುವಿನಿಂದ ಕುರಿ ಮೇಕೆಗಳ ಸಾಕಣೆ, ಅದಾದ ಮೇಲೆ ಕೋಳಿ ಸಾಕಣೆ, ಈ ರೀತಿಯಾಗಿ ಒಂದರ ಜೊತೆ ಒಂದು ಎಣೆದುಕೊಂಡು ಹೋಗ್ತದೆ ಕೃಷಿಯಲ್ಲಿ. ಎಲ್ಲವನ್ನು ಅಳವಡಿಸ್ಕೊಂಡಾಗ ಉತ್ತಮವಾದಂಥ ಗೊಬ್ಬರ ದೊರೆಯುತ್ತೆ ಅನ್ನುವಂಥದ್ದು ಇವತ್ತಿನ ಎಲ್ಲ ಮಜಲುಗಳಲ್ಲಿ ನಾವು ಲೆಕ್ಕ ಹಾಕೊಂಡಾಗ ಇವೆಲ್ಲವೂ ಬರುತ್ತೆ ಅಂತ.
ನನಗೆ ಏನಾಯಿತು, ಕೃಷಿಗೆ ಬೇಕಾದಂಥ ಗೊಬ್ಬರಗಳನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಸಮಸ್ಯೆ ಉಂಟಾಯಿತು. ನಂದು ಮೊದಲೇ ನರ್ಜು ಭೂಮಿ, ಇದಕ್ಕೆ ಬೇಕಾದಂಥ ಬಯೋಮಾಸ್ ಅದು ತುಂಬ ಕಷ್ಟ. ಎಲ್ಲಿಂದ ತರೋದು, ಯಾವ ಎಲೆಗಳನ್ನು ಯಾವ ತೋಟದಲ್ಲಿ ಬೆಳೆಯೋದು, ಆಗ ಶುರುವಾಯಿತು ಅದರ ಹುಡುಕಾಟ. ಯಾವುದು ವರ್ಷ ಪೂರ್ತಿ ಹಚ್ಚ ಹಸಿರಾಗಿ ಬೆಳೆಯುತ್ತೋ, ಯಾವುದು ಎಲೆಗಳು ಅಗಲವಾಗಿ ಬೆಳೆಯುತ್ತೋ ಅಂಥ ಗಿಡಗಳನ್ನು ಹುಡಿಕೊಂಡು ಹೋದೆ. ಕೆರೆಗೆ ಹೋದೆ, ಜೊಂಡು, ಅಲ್ಲಿ ಬೇಶರ್ಮ ಅಂತ ಒಂದು ಎಲೆ ಸಿಗುತ್ತೆ, ನಾಚಿಕೆ ಗಿಡ ಅಂತ, ಅದನ್ನು ತಂದು ಇಡೀ ತೋಟ ಹಚ್ಚಿದೆ. ಹಚ್ಚಿದಾಗ ಅಕ್ಕಪ್ಪ ಹಣ ಇದು ತಂದು ಹಾಕ್ಬಿಟ್ಟಿದ್ರೆ ಜೊಂಡು, ಇದರ ವ್ಯವಸ್ಥೆ ತುಂಬ ಆಗೋಗ್ಬಿಡುತ್ತೆ ಅಂತ. ಏನಾರಾಗ ಅಲ್ಲಿ ಒಟ್ಟಲ್ಲಿ ಕಡಿತಾ ಇದ್ದರೆ ಒಂದಷ್ಟು ಸೊಪ್ಪು ಹೂವು ಬೀಳ್ತದೆ. ಜೊತೆಗೆ ಇಲಿಸಿಡಿಯನ್ನು ಅಳವಡಿಸ್ಕೊಂಡ್ವಿ, ಅದನ್ನು ತಂದು ಹಾಕ್ಕೊಂಡ್ವಿ, ಅದು ಬೇಕಾಗುತ್ತೆ ಸೊಪ್ಪಿಗೆ. ಎಲ್ಲವೂ ಸಾವಯವ ಕೃಷಿ ಎಂದಾಗ ಹೇಳಿದಷ್ಟು ಸುಲಭವಾದಂಥ ಮಾರ್ಗನೇ ಅಲ್ಲ. ಮೊದಲನೇ ಮಾತು, ಸಂಪೂರ್ಣ ಅವನು ಸಾವಯವ ಕೃಷಿಗೆ ಹೋಗ್ತಾನೆ ಅಂದರೆ ಈ ಒಳಸುರಿಗಳು ತುಂಬ ಬೇಕು. ಆವಾಗ ಅದಕ್ಕೆ ಬೇಕಾದಂಥ ಗಿಡಗಳನ್ನು ಹಾಕ್ಕೋಬೇಕು. ಬೇವಿನ ಗಿಡಗಳನ್ನು ಹಾಕ್ಕೊಂಡ್ವಿ, ಬೇವಿನ ಗಿಡಗಳನ್ನು ಹಾಕ್ಕೊಂಡ್ವಿ, ಏನೇನು ಗಿಡಗಳು ಸಾಕಾಗುತ್ತೋ, ಎಲ್ಲೆಲ್ಲಿ ಏನೇನು ಗಿಡ ಸಿಗುತ್ತೋ ಅದನ್ನು ಹಾಕೊಂಡ್ವಿ. ಎತ್ತದ ಗಿಡಗಳನ್ನು ತಂದು ಹಾಕ್ಕೊಂಡ್ವಿ, ತುಳಸಿಯನ್ನು ಬೆಳೆದೆ ಔಷಧಿಗೋಸ್ಕರ. ಹೀಗೆ ಅದರ ಹಂತ ಒಂದೊಂದೇ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಎಲೆಗಳು, ಹೊಸ ಹೊಸ ಥರದ ಏನೇನು ಸಿಗ್ತವೋ ಎಲ್ಲವನ್ನೂ ತಂದು ಇಡೀ ತೋಟವನ್ನು ತುಂಬಿಕೊಂಡೆ. ಅದು ಕಡ್ದು ಹಾಕೋಣ ಅಂತ. ಇವಾಗ ಅದು ಕೆಲವು ಕಡೆ ಅವು ರಾಕ್ಷಸಾಕಾರವಾಗಿ ಕೆಲವು ಬೆಳೆದು ಅದರಿಂದ ತೊಂದರೆನೂ ಆಯಿತು. ಇನ್ನು ಕೆಲವು ಹಾಗೆ ಬೆಳೀತವೆ, ಎಲೆ ಉದುರ್ಕೊಳ್ತವೆ, ಹಾಗೇ ಇದೆ. ಈ ಥರ ಆಗಿದೆ. ಇವತ್ತಿನ ಕಾಲಕ್ಕೆ ಅದು ಅಷ್ಟೊಂದು ಸಂಪತ್ತು ಇರುವಂಥದ್ದನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇನ್ನು ಇಷ್ಟೂ ಈ ಕೋಳಿಗಳಾಗಲಿ ಕುರಿಗಳಾಗಲಿ ಮತ್ತೊಂದಾಗಲಿ ಇವತ್ತಿನ ಮಾರ್ಗದರ್ಶನ ಏನು, ಒಂದು ಯೂನಿವರ್ಸಿಟಿಯವರು ಅಥವಾ ಇನ್ಯಾರೋ ಒಬ್ಬ ರೈತ ಹೇಳ್ತಾನೆ, ಮೇಲ್ಗಡೆ ಮೇಕೆ ಸಾಕಿ, ಕುರಿ ಸಾಕಿ, ಅದ್ರ ಕೆಳಗಡೆ ಕೋಳಿ ಸಾಕಿ, ಅದ್ರ ಕೆಳಗಡೆ ಮೀನು ಸಾಕಿ. ಇದು ಏನು, ಯಾಕೆ ಈ ಥರದ ಗೈಡ್ಲೈನ್ಸ್ ಕೊಡ್ತಾರೋ ಒಂದು ಅರ್ಥ ಆಗ್ತಾಯಿಲ್ಲ ನನಗೆ. ಭಾಳ ಜನ ನನಗೆ ಆ ಪ್ರಶ್ನೆ ಕೇಳಿದ್ರು, ಯಾಕೆ ನೀವು ಮೇಲ್ಗಡೆ ಹತ್ತದ ಮೇಲೆ ಸಾಕಬೇಕು, ಕೆಳಗಡೆ ಕೋಳಿ ಬಿಡ್ಬೋದಲ್ವಾ ಅಂತ. ಅವ್ರಿಗೆ ವೈಜ್ಞಾನಿಕವಾದಂಥ ಅರಿವೇ ಇಲ್ಲ. ಅದು ಕುರಿಯ ಇಕ್ಕೆ ಮತ್ತು ಗಂಜಲ ಎರಡೂ ಅಮೋನಿಯಾ ಉತ್ಪತ್ತಿ ಮಾಡುತ್ತೆ. ಆ ಅಮೋನಿಯಾ ಉತ್ಪತ್ತಿ ಆಗೋದ್ರಿಂದ ಕುರಿ ಮೇಕೆಗಳು ಆರೋಗ್ಯಪೂರ್ಣವಾಗಿರೋದಕ್ಕೆ ಸಾಧ್ಯಗಳು ಇಲ್ಲ, ತುಂಬ ರೋಗ ರುಜಿನಗಳು ಬರ್ತವೆ. ಆಮೇಲೆ ಕೆಳಗಡೆ ಇದ್ದಂಥ ಕೋಳಿಗಳು ಅವನ್ನ ಕೆದಕಿ ಅದು ಇದ್ದಿದ್ದು ರೋಗ ಉಲ್ಬಣಗೊಳಿಸುತ್ತೆ. ಆಮೇಲೆ ಆ ಕೆದಕಿದ್ದಾದ್ಮೇಲೆ ಅವಕ್ಕೆ ನೊಣಗಳು ಬರ್ತವೆ, ಅವು ಮೊಟ್ಟೆ ಇರ್ತದೆ. ಈ ಸಮಸ್ಯೆಗಳು ಎಷ್ಟೊಂದು ಇದೆ ಅಂದರೆ, ಈಗ ಯಾರೋ ಏನೋ ಒಂದು ಮಾತನ್ನು ಹೇಳಿದ್ರು ಅಂತ ತಕ್ಷಣ ಅದನ್ನು ಅಳವಡಿಸ್ಕೊಳ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೋದು, ಅದು ಕೆಳಗೊಂಡು ಮೀನು ಸಾಕ್ಬೋದು, ಅದು ಇಕ್ಕೆ ಆಗ್ತದೆ, ಕೋಳಿ ತಿಂತದೆ, ಕೋಳಿ ಇಕ್ಕೆ ಆಗ್ತದೆ, ಮೀನು ತಿಂತಾರೆ. ಎಷ್ಟು ಚೆನ್ನಾಗಿ ಕೇಳೋದಕ್ಕೆ ಚೆನ್ನಾಗಿದೆ. ಆದರೆ ರೈತ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಆದಾಯವನ್ನು ಪಡಿಬೇಕಾದ್ರೆ ಅದು ಒಂದು ತೋರಿಸ್ಕೊಳ್ಳೋದಕ್ಕೆ ಒಂದು ಅನುಕೂಲತೆಗಳಾಗ್ತವೆ ಹೊರತು ಅದು ನಿಜ ಜೀವನದಲ್ಲಿ ಅಳವಡಿಕೆಗೆ ನನ್ನ ವೈಯಕ್ತಿಕವಾಗಿ ಅದು ಅಷ್ಟೊಂದು ಉಪಯುಕ್ತವಾದಂಥ ಮಾರ್ಗದರ್ಶನ ಅಲ್ಲ. ಆ ಥರದ ಒಂದು ವ್ಯವಸ್ಥೆ ಆದಾಗ ನಾನು ಕುರಿ ಮೇಕೆಗಳನ್ನು ಸಪ್ರೇಟೇ, ಅದಕ್ಕೇನು ದಿವಸ ಬೆಳಗ್ಗೆ ಎದ್ದು ಗುಡಿಸೋದು, ಕಸ ತೆಗೆದುಹಾಕೋದು, ಆಚೆ ಕಡೆಗೆ ಅಲ್ಲಿ ತೊಳೆಯೋ ರೀತಿ ವ್ಯವಸ್ಥೆಯನ್ನು ನಾನು ಮಾಡಿಕೊಂಡಿದ್ದೆ. ಶುದ್ಧವಾಗಿರೋದು. ಕೋಳಿಗಳಿಗೂ ಅದೇ ರೀತಿ ಆದಂಥ, ಆದರೆ ನಾಟಿ ಕೋಳಿ ಬೆಳಿಗ್ಗೆ ಬಿಟ್ಟರೆ ಅವು ಸಂಜೆನೇ ಬರ್ತಾ ಇದ್ದಿದ್ದು. ಸುಮಾರು ನಾಟಿ ಕೋಳಿಗಳಿಂದ ಎಲ್ಲದಕ್ಕಿಂತ ವಿಶಿಷ್ಟವಾಗಿ ಅದು ಗೊಬ್ಬರಕ್ಕಿಂತ ನನಗೆ ಆದಾಯ ಸ್ವಲ್ಪ ಬರ್ತಾಯಿತ್ತು. ತೋಟ ಅಚ್ಚುಕಟ್ಟಾಗುತ್ತೆ, ಒಂದು ಚೂರು ಕಳೆ ಇಲ್ಲದಂತೆ ಮಾಡ್ತಾರೆ. ಅವೆಲ್ಲ ಕೋಳಿಗಳು ಹೋಗ್ತಾರೆ, ಎಲ್ಲ ಒಂದೊಂದು ಕೆದಕಿ ಎಲ್ಲ ಮೇಯ್ತದೆ. ಆದರೆ ನನ್ನ ಅಡಿಕೆ ತೋಟದಲ್ಲಿ ಅದು ಬಿಟ್ಟಾಗ ಅವು ಓಡಾಡಿ ಆ ನೆಲ ಗಟ್ಟಿ ಆಯಿತು. ಅದನ್ನು ಅನಂತರ ನಾನು ಏನು ಇದಿಷ್ಟು ಹೊರಟಾಯ್ತಲ್ಲ ಅಂತ ಅಂದಾಗ ಅವು ಓಡಾಡೋದ್ರಿಂದ ಆಯಿತು. ಇದು ಸಮಸ್ಯೆಗಳು ಏನಾಗ್ತವೆ ನಾವು ಮಾಡಿದಾಗ ಅಂದಾಗ ನಮಗೆ ತಿಳುವಳಿಕೆಗೆ ಬರುವಂಥದ್ದಾಯಿತು. ಸರಿ, ಅವಕ್ಕೆ ಮೇವು ಬೇಕು, ಅವಕ್ಕೆ ಒಂದಿಷ್ಟು ಅಜೋಲ, ಹುಲ್ಲು ಪಲ್ಲು ಆಗ್ತಾಯಿದ್ವಿ. ಅವು ಸಂಪತ್ಭರಿತವಾಗಿ ಬೆಳಿಬೇಕಾದ್ರೆ ಇವಾಗ ಕೋಳಿ ಅಂದರೆ ನಾಟಿ ಕೋಳಿ, ಅದು ಸಾವಯವದಲ್ಲಿ ನಾನು ಸಾಕ್ತಾ ಇದ್ದೀನಿ ಅಂದಾಗ ಅದು ಪೂರ್ಣ ಸಾವಯವದಲ್ಲಿರಬೇಕು. ನಾನು ಮಾರುಕಟ್ಟೆಯಲ್ಲಿ ಸಿಗುವಂಥ ಫೀಡ್ ತಂದು ಅದನ್ನು ಹಾಕಿ ಬೆಳೆಸಿದ್ರೆ ಫಾರಮ್ ಕೋಳಿಗೂ ಈ ಕೋಳಿಗೂ ಏನು ವ್ಯತ್ಯಾಸ ಇರೋದಿಲ್ಲ.
ನಾನು ಆ ಉದ್ದೇಶಕ್ಕೋಸ್ಕರ ಸರಿ ಏನು ಮಾಡೋದು, ಇದನ್ನು ಹೇಗೆ ಇದನ್ನು ಚೆನ್ನಾಗಿ ಅಭಿವೃದ್ಧಿಪಡಿಸ್ಬೇಕಾದ್ರೆ ಏನು ಆವಾಗ ಗೆದ್ದಲು ಕೊಯ್ಲನ್ನು ಶುರು ಮಾಡಿದೆ. ಗೆದ್ದಲನ್ನು ಬೆಳಿಬೇಕು, ಇವಕ್ಕೆ ಗೆದ್ದಲಾದರೆ ಚೆನ್ನಾಗಿ ತಿಂತವೆ ಮರಿಗಳು ಕೋಳಿಗಳೆಲ್ಲ ಬರ್ತವೆ ಅಂತ ಅದಕ್ಕೊಂದು ಪ್ರಯೋಗಗಳನ್ನು ಮಾಡಿ ಅದಕ್ಕೆ ಬೇಕಾದಷ್ಟು ಬಾಕ್ಸ್ಗಳನ್ನು ಮಾಡಿ ಅದು ಪೇಪರು ಗಂಜಲ ಇದು ಸಗಣಿ ಇದೆಲ್ಲ ನೆನೆಸಿ ಅದನ್ನು ಹಾಕಿ ಮುಚ್ಚಾಕ್ತಾಯಿದ್ವಿ. ಆ ಕತ್ತಲೆ ಆದ ತಕ್ಷಣ ಗೆಜ್ಜಲುಗಳು ಅದಕ್ಕೆ ಬರೋದು, ಮೈ ತುಂಬ ಗೆಜ್ಜಲು ಕೆರೆದು ತಿನ್ನೋವು, ಅದನ್ನು ತಗೊಂಡು ಕೋಳಿಗೆ ಹಾಕ್ತಾಯಿದ್ವಿ. ಅದು ಕೋಳಿಗೆ ಅದರಲ್ಲಿ ಪ್ರೋಟೀನು ನ್ಯೂಟ್ರಿಷನ್ನು ಎಲ್ಲ ಸಿಗೋದು ಆ ಗೆದ್ದಲ ಹುಳುಗಳು ತಿನ್ನೋದ್ರಿಂದ ಅವು ಸ್ವಲ್ಪ ಚೆನ್ನಾಗಿ ಆಗುವಂಥ ಸ್ಥಿತಿ ಬಂತು. ಆದರೆ ಅದಕ್ಕೆ ಲೇಬರ್ ಓರಿಯೆಂಟೆಡ್, ಪ್ರತಿ ದಿವಸ ಗೆಜ್ಜಲನ್ನು ಬೆಳೆಯೋದಕ್ಕೆ ವ್ಯವಸ್ಥೆ ನಾನು ಮಾಡಿಕೊಳ್ಬೇಕು, ಅವಕ್ಕೆ ಹಾಕಬೇಕು. ಏನೋ 10-20 ಆದರೂ ಪರವಾಗಿಲ್ಲ. ನನ್ನಲ್ಲಿ ಸುಮಾರು 1000 ಕೋಳಿಗಳಿದ್ವು. ಆ 1000 ಕೋಳಿಗಳ ಮೇಂಟೆನೆನ್ಸ್ಗೆ ತುಂಬ ಕಷ್ಟ ಆಗುತ್ತೆ. ಯಾರು ರೈತ ತನಗೆ ಆದಾಯದ ಒಂದು ಮೂಲ ಏನೋ ಸಿಕ್ಕಲಿ ಅಂತ ಹೇಳಿ ನಾನು ಕೋಳಿಯ ವ್ಯವಸ್ಥೆಗೆ ಹೋದೆ. ಆದರೆ ಆದಾಯದ ಮೂಲಕ್ಕಿಂತ ಅದು ಸಮಸ್ಯೆಗಳು ಶುರುವಾಯಿತು. ಇದ್ದಕ್ಕಿದ್ದಾಗೆ ಅದಕ್ಕೆ ಈ ಅಕ್ಕಿ ಜ್ವರ ಅನ್ನುವಂಥದ್ದು ಬಂತು. ಆಗ ಎಲ್ಲಿ ಬರ್ತದೋ ಅಲ್ಲಿ ಎಲ್ಲ ಕೋಳಿಗಳನ್ನು ಸಾಯಿಸಬೇಕು ಅಂತ ಸರ್ಕಾರದ ಆಜ್ಞೆ ಇತ್ತು. ಅದು ನಮಗೆ ಆಜ್ಞೆ ಏನು ಬರಲಿಲ್ಲ. ಬರದೇ ಇದ್ರೂ ಸಹಿತ ಅದರ ಪ್ರಭಾವ ಅದಕ್ಕೆ ಜ್ವರಗಳು ಬಂದು ನನ್ನ ಕೋಳಿಗಳೆಲ್ಲ ಹೋದವು. ನಾನು ತುಂಬ ನಷ್ಟನ ಅನುಭವಿಸಿದೆ. ಅದಕ್ಕೆ ಇಂಜೆಕ್ಷನ್ಗಳು ಕೊಟ್ಟೆ, ಏನೇನೋ ಮಾಡಿದ್ವಿ, ಡಾಕ್ಟ್ರನ್ನ ಕರೆದ್ವಿ, ಎಲ್ಲ ಔಷಧಿಗಳನ್ನು ಹಾಕಿದ್ವಿ. ಅನಂತರ ಅದರಲ್ಲಿ ಸೋತೋಯ್ತು. ಅದನ್ನು ಕೋಳಿನ ನಿಲ್ಲಿಸಾಕಿದ್ವಿ. ಯಾರೋ ಏನೋ ಹೇಳಿದ್ರು ನಾಟಿ ಕೋಳಿ ಸಾಕ್ತಾ ಇದ್ದೀವಿ, ಇದರಲ್ಲಿ ಇಷ್ಟು ಲಕ್ಷ ಸಿಕ್ತು ಅಂತ ಭ್ರಮೆಗೆ ಒಳಪಟ್ಟು ರೈತ ಬರೋದು ಉತ್ತಮವಾದಲ್ಲ. ತುಂಬ ಯೋಚನೆ ಮಾಡಿ ಅದಕ್ಕೆ ಆರಿಸ್ಕೊಳ್ಬೇಕು. ನನ್ನ ಸಲಹೆ ಕೋಳಿಗಳನ್ನು ಕಡಿಮೆ ಸಾಕಿ ಅನುಭವಗಳನ್ನು ಪಡೀರಿ. ಆಮೇಲೆ ಹೆಚ್ಚು ದಿವಸಗಳ ಕಾಲ ಕೋಳಿಗಳನ್ನು ಹಿಡಬೇಡಿ. ಇವತ್ತು ನಾನು ಕೋಳಿ ಮತ್ತೆ ಪ್ರಾರಂಭ ಮಾಡಬೇಕು ಅಂತ ಉದ್ದೇಶ ಇದೆ. ಆದರೆ ಅದನ್ನು ಸಾಕಿದ್ರೆ ಕೇವಲ 10-20 ಕೋಳಿ ಹೆಣ್ಣು ಕೋಳಿಗಳನ್ನು ತರೋದು, ಒಂದು 3-4 ಗಂಡು ಗಿಂಜೆಗಳನ್ನು ಇಟ್ಕೊಳ್ಳುವಂಥದ್ದು, ಮರಿಗಳನ್ನು ತಾಯಿಯ ಜೊತೆಯಲ್ಲಿ. ಅದಕ್ಕೋಸ್ಕರ ಇನ್ಕ್ಯುಬೇಟ್ರ್ಗಳನ್ನು ಮಾಡಿದ್ವಿ. ಅದನ್ನು ಹುಡುಗ ಒಬ್ಬ ಮಾಡ್ತಿದ್ದ, ಅವನು ಕೊಟ್ಟು ಇನ್ಕ್ಯುಬೇಟ್ರ್ ಮಾಡಿ 100 ಮೊಟ್ಟೆಗಳನ್ನು ಇಟ್ಟು ಮರಿಗಳನ್ನು ತೆಗಿತಾ ಇದ್ವಿ. ಏನೇ ತೆಗೆದ್ರು ಆ ಮರಿಗಳು ತಾಯಿ ಇಲ್ಲದೆ ಬೆಳೀತಾ ಇದ್ದೋದ್ರಿಂದ ಅದಕ್ಕೆ ಸಂಪೂರ್ಣವಾದ ಆಹಾರ ಅದೆಲ್ಲ ಗೊತ್ತಿಲ್ಲ. ಅವಕ್ಕೆ ತಿನ್ನೋದು ಹೇಳ್ಕೊಡೋವಂಥದ್ದು ತಾಯಿ ಆಗಿದ್ದರೆ ಹೇಳ್ಕೊಡ್ತಿತ್ತು. ನಾವೇನು ಹೇಳ್ಕೊಡೋದು, ಅದಕ್ಕೆ ಒಟ್ಟಷ್ಟು ಏನೋ ಹಿಂಗೆ ಕೆದಕಿ ತಿನ್ನೋದು ಪಾಪ. ಅದು ನೋಡಿ ಆ ಇನ್ಕ್ಯುಬೇಟ್ರನ್ನು ನಾವು ನಿಲ್ಲಿಸಿದ್ವಿ. ಒಂದು ಸ್ಟಾಪ್ ಆಯಿತು. ಅಂದರೆ ತಾಯಿಯ ಜೊತೆಯಲ್ಲೇ ಕೋಳಿಗಳನ್ನು ಬೆಳೆಸಬೇಕು. ಅವು ಆಗ ಬೆಳೆದಾಗಲೇ ಮಾತ್ರ ಅವು ಸಂಪದ್ಭರಿತವಾಗಿ ಬೆಳೀತವೆ ಅನ್ನುವಂಥದ್ದು ಮನಸ್ಸಿಗೆ ಬಂತು. ಆ ಥರ ಈಗ ಸಣ್ಣ ಕೋಳಿಗಳನ್ನೇ ಅವನ್ನು ಬೆಳೆದು ಕೇವಲ 5-6 ತಿಂಗಳಾಗುತ್ತವೆ. ಅವು 1 kg 1.5 kg ಬರೋಕ್ಕೆ. ನೀವು ಯಾವುದೋ ಭ್ರಮೆ ಪಟ್ಕೊಂಡು ಇಷ್ಟು kg ಬರ್ತವೆ ಅಷ್ಟು ಅಂತ ಯಾರೋ ಹೇಳಿದರೆ ಅದು ಮುಟ್ಟಾಳ್ತನ ಆಗುತ್ತೆ. ಅದು ಬರೋದಷ್ಟೇ. ಇವತ್ತಿನ ಮಾರ್ಕೆಟ್ನಲ್ಲಿ ಜಾಸ್ತಿ ಇದೆ ಬೆಲೆ. ಇವತ್ತು kg 250 ರೂಪಾಯಿ ಹತ್ತತ್ರ ಇದೆ. ಮಾರ್ಕೆಟ್ನಲ್ಲಿ 500 ರೂಪಾಯಿ ಮಾರ್ತಾ ಇರ್ಬೋದು. ಆದರೆ ರೈತನಿಗೆ ಸಿಗುವಂಥ ಮಟ್ಟ ನಾವು ಯೋಚನೆ ಮಾಡಬೇಕು ಹೊರತು 500 ರೂಪಾಯಿ ಇದೆ ಮಾರ್ಕೆಟು ಅಂತ ಹೇಳ್ಕೊಂಡು ಕೂಗಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಕೋಳಿ ಇಲ್ಲೇ ಇರ್ತದೆ ಅಂತ ಆಗೋದಿಲ್ಲ. ಯಾವುದೋ ಒಂದು 2 ಕೋಳಿ ಹೋಯ್ತು 500 ರೂಪಾಯಿಗೆ ಅಂತಷ್ಟೇ ನಾನು ಎಲ್ಲ ಅದೇ ರೇಟಿಗೆ ಹೋಗುತ್ತೆ ಅನ್ನೋವಂಥ ಭ್ರಮೆಗೆ ಒಳಪಡಬಾರ್ದು. ಇವತ್ತು ಮಾರುಕಟ್ಟೆ ಅವರು ಅಲ್ಲಿ ಅಂಗಡಿಯವರು ತೆಗೆದುಕೊಳ್ತಾ ಹೋಗೋದು ಏನು ರೇಟಿಗೆ ತೊಗೊಂಡು ಹೋಗ್ತಾರೆ ಅದರ ಬಗ್ಗೆ ವಿಚಾರಣೆ ಮಾಡಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ಕೋಳಿಗಳನ್ನು ಬೇಗ ವ್ಯಾಪಾರ ಮಾಡಿ ಕಳಿಸ್ತಾ ಇರಬೇಕು. ಒಂದೊಂದು ಬ್ಯಾಚ್ ಅದು ಹೋಗ್ತಾ ಇದ್ದರೆ ಸ್ವಲ್ಪ ರೈತರಿಗೆ ನೆಮ್ಮದಿಯ ಬದುಕಾಗುತ್ತೆ. ಕಾರಣ ರೋಗ ರುಜಿನಗಳು ಬಂದರೂ ಸಹಿತ ನಮ್ಮಲ್ಲಿರುವಂಥ 10-20 ಕೋಳಿಗಳ ವ್ಯತ್ಯಾಸ ಆಗ್ಬೋದೇ ಹೊರತು 100 ಕೋಳಿಗಳನ್ನು ನಾನು ಇಟ್ಕೊಂಡು ಒಂದೇ ಸರಿ ಮಾರೋಣ ಅಂತ ಏನಾದರೂ ಮಾಡಿದ್ರೆ ಅದು ಅಪಾಯ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಭಾಳ ಜನ ರೈತರು ಕೋಳಿ ಸಾಕಿ ಇವತ್ತೆಲ್ಲ ಕೋಳಿಗಳನ್ನು ಮುಚ್ಕೊಂಡು ಹೋಗಿರೋದಕ್ಕೆ ಇದೇ ಕಾರಣ. ಅದಕ್ಕೆ ಕೋಳಿಗಳನ್ನು ಸಾಕಿ ಚಿಕ್ಕದಾಗಿ ಸಾಕಿ ದೊಡ್ಡದಾಗೆ ಸಾಕಿದ್ರು ಸಹಿತ ಕೇವಲ 5 ತಿಂಗಳೊಳಗೆ ಮರಿಗಳು ಬರ್ತಾ ನೀವು ಮಾರ್ತಾ ಇರಬೇಕು. 1 kg ಆಗಲಿ 1.25 kg ಆಗಲಿ ಸಾಕು. ಇನ್ನೂ ಬರಲಿ ಅಂತ ನೀವು ಕಾದರೆ ನಿಮಗೆ ಅಪಾಯ ಕಟ್ಟಿಟ್ಟಬಾರ್ದು. ಇನ್ನೊಂದು ವಿಶೇಷ ಏನು ಅಂದರೆ ಕೋಳಿಗಳಲ್ಲಿ ಬೇಸಿಗೆ ಬರುವಂಥ ಕಾಲಕ್ಕೆ ನಿಮ್ಮಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಕೋಳಿಗಳನ್ನು ಕಡಿಮೆ ಮಾಡ್ಕೋಬೇಕು. ಕೋಳಿಗಳಲ್ಲಿ ಬೇಸಿಗೆಯಲ್ಲಿ ಅನೇಕ ಥರದ ರೋಗಗಳು ಬರ್ತವೆ. ಅದಕ್ಕೆ ಅದನ್ನು ಎಚ್ಚರಿಕೆ ಇಟ್ಕೊಳ್ಬೇಕು. ಕೋಳಿಗಳು ಸಾಕೋದ್ರಿಂದ ಅದು ಪುಕ್ಕ ತಿಂತವೆ. ಅದು ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆದಾಗ ಪುಕ್ಕ ತಿಂತಾ ಹೋಗ್ತದೆ. ಹಿಂದೆ ಇರೋ ಒಂದು ಕೋಳಿ ಇನ್ನೊಂದು ಕೋಳಿ ಇನ್ನೊಂದು ಅದು ನೋಡೋಕ್ಕಾಗೋದಿಲ್ಲ, ವಿಚಿತ್ರವಾಗುತ್ತೆ. ಅಂಥ ಕೋಳಿಗಳು ವ್ಯಾಪಾರನೇ ಆಗೋದಿಲ್ಲ. ತುಂಬಾ ಕಷ್ಟಪಟ್ಟಿದ್ದೀನಿ ನಾನು. ಆಗ ಅದಕ್ಕೆ ಯಾರೋ ಅರ್ಶಿನ ಬೆಳೀರಿ ಅದು ಬೆಳೀರಿ ಎಲ್ಲ ಆಯಿತು ಬೆಳೆದು ಕೊನೆಗೆ ನನ್ನದೇ ಆದಂಥ ಮೆಥಡಲ್ಲಿ ಅದಕ್ಕೆ ಮಾಡಿದ್ವಿ. 40% ಅಂತ ಒಂದು ಹುಳಕ್ಕೆ ಇರುವಂಥದ್ದು ಒಂದಿದೆ ನೋಟೆಕ್ಸ್.
ಆ ನೋಟೆಕ್ಸ್ ಪೌಡ್ರನ್ನ ಪ್ರತಿ ಒಂದು ತಾಯಿ ಕೋಳಿಗೆ ಮೊಟ್ಟೆ ಕಾವು ಕುಣಿಸಿದಾಗ ಅದ್ರ ತೇವಾಂಶ ಆದಾಗ ಅದರಲ್ಲಿ ಕಂಪ್ಲೀಟ್ ಏನುಗಳು ಬರ್ತವೆ. ಆ ಏನುಗಳನ್ನು ನಿವಾರಣೆ ಮಾಡಲಿಲ್ಲ ಅಂದರೆ ಮರಿಗಳಿಗೆ ಎಲ್ಲ ಬಂದು ತಾಯಿ ಕೋಳಿನ ಸತ್ತೋಗ್ಬಿಡುತ್ತೆ. ಅದಕ್ಕೆ ಕಾವು ಕುಣಿಸೋಕ್ಕಿಂತ ಮುಂಚೆ ಅದಕ್ಕೆ ರೆಕ್ಕೆಗೆ ಒಳಗಡೆ ಮೈಗೆ ತುಂಬ ನೋಟಿಕ್ಸನ್ನು ಉದುರಿಸಿ ಆಮೇಲೆ ಆ ಮೊಟ್ಟೆಗಳ ಮೇಲೆ ಉದುರಿಸಿ ಅದನ್ನು ಕಾವಿಗೆ ಕುಂಡಿಸ್ಕೊಳ್ಬೇಕು. ಮರಿ ಆದಮೇಲೂ ಸಹಿತ ಈ ಕಾರ್ಯನ ಮಾಡ್ತಾ ಇರಬೇಕು. ಆಗ ಆರೋಗ್ಯಪೂರ್ಣವಾದಂಥ ಕೋಳಿಗಳು ಏನಿಲ್ಲದೆ ಇರ್ತವೆ. ಏನು ಬಂದರೆ ಸಂಪೂರ್ಣ ಕೋಳಿ ಅದರ ರಕ್ತ ಹೀರಿ ಅದನ್ನು ಸಣಕಲನ್ನು ಮಾಡುತ್ತೆ. ಅದು ಪೌಷ್ಟಿಕವಾದಂಥ ಕೋಳಿಯಾಗಿ ಬೆಳೆಯೋದಿಲ್ಲ. ಅದಕ್ಕೆ ಅದು ಒಂದು ನಾನು ಕಂಡುಹಿಡ್ಕೊಂಡಂಥದ್ದು, ಅದನ್ನು ನಾನು ಮಾಡಿಕೊಂಡು ಬಂದೆ. ಅದು ಕೋಳಿಯ ಚರಿತ್ರೆ ಇಷ್ಟ ಆಯಿತು. ನಂತರ ಮೇಕೆ, ಕುರಿಗಳು ಭ್ರಮೆ, ನನಗೂ ಒಂದು ರೀತಿಯಾದಂಥ ಭ್ರಮೆನೇ ಇತ್ತು. ಈ ಕುರಿಗೆ ಸಾಕಿದ್ರೆ ಇದಾಗತ್ತೆ, ಆ ಕೋಳಿ ಸಾಕಿದ್ರೆ ಇದಾಗತ್ತೆ ಅಂತ ಹೇಳಿ ಒಳ್ಳೊಳ್ಳೆ ಮೇಕೆಗಳನ್ನು ತಂದಿದ್ದಾಯಿತು. ಎಲ್ಲ ಹೋಗಿ ಫಾರಮಲ್ಲಿ ಇಟ್ಕೊಂಡು ಬಂದಿದ್ದಾಯಿತು. ಅದನ್ನು ಬ್ರೀಡ್ ಮಾಡೋಣ ಅಂತ ಹೇಳಿದ್ವಿ. ಬ್ರೀಡ್ ಮಾಡಿದ್ರೆ ಅದು ಅವರು ಹೇಳ್ದಂಗೆ ಬ್ರೀಡ್ ಆ ಫಾರಮಲ್ಲಿ ಇದ್ದಂಗೆ ನಮ್ಮಲ್ಲಿ ಹೋಗಲಿಲ್ಲ. ನಮ್ಮಲ್ಲಿ ಲೋಕಲ್ನಲ್ಲಿ ಏನು ಕೇಳ್ತಾರೋ ಅದೇ ರೇಟಿಗೆ ಕೇಳಿದ್ರು. 100 ಕುರಿಗಳನ್ನು ತಂದು ಅದು ಒಂದು 50-60 ಸಾಕಿದ್ದಾಯಿತು. ಅದು ಪ್ಯೂರಿಟಿ ಇಲ್ಲ. ಕೊನೆಗೆ ಅದನ್ನು ನಿಲ್ಲಿಸ್ತೀನಿ ಅಂದಾಗ ನಮ್ಮ ಕೇಳಿಕೆಯಲ್ಲಿರುವಂಥ ಕುರಿಗಳು ಎಲ್ಲ ನಮ್ಮವೇ. ಅವು ಅಲ್ಲಿ ಅವರು ಸರ್ ಹಂಗೆ ನಿಲ್ಲಿಸ್ತಾರೆ, ನಮ್ಮದೊಂದು 10 ಕೊಟ್ಟು ತಗೊಂಡೋದ್ರು. ಅವ್ರು ಸಾಕಿ ಬರವಣಿಗೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ನನ್ನಲ್ಲಿ ಕುರಿಗಳು ನಿಂತೋದು, ಮೇಕೆಗಳು ಕೊನೆಗೆ ನಾಟಿ ಮೇಕೆಗಳು ತಂದು ನೆಮ್ಮದಿಯ ಬದುಕು ಅಂತ ಅದೇನು ತಿಂತಾವೋ ಸೀರಾ ಸೊಪ್ಪು ಸದೆ ಹಾಕಿ ಬಳಸ್ತಾ ಇದ್ವಿ. ಅವು ಒಂದಷ್ಟು ದಿವಸ ಬೆಳೆದು ಆಮೇಲೆ 2-3 ಕುರಿಗಳಾಗ್ತವೆ, 4 ಆಗ್ತವೆ. ನಾರಿ ಸುವರ್ಣ, ಸರಿ, ಆ ನಾರಿ ಸುವರ್ಣ ತಂದಿದ್ದಾಯಿತು. ಅವನ್ನು ಸಾಕಿದ್ದಾಯಿತು ನಾರಿ ಸುವರ್ಣ. ಅವು 2 ಆಗ್ತವೆ. ಯಾವುದೇ ಮಾಡಿ ಅಂದರೆ ಯಾವ ಜೀವರಾಶಿಗಳನ್ನು ನಾವು ಸಾಕ್ತೀವೋ ರೈತರು, ಅದಕ್ಕೆ ಶ್ರಮ ಜಾಸ್ತಿ ಇದೆ. ಅದಕ್ಕೆ ಸರಿಯಾದ ಟೈಮ್ನಲ್ಲಿ ಪೌಷ್ಟಿಕಾಂಶಗಳನ್ನು ನಾವು ಕೊಟ್ಕೊಂಡು ಹೋಗ್ಬೇಕಾಗುತ್ತೆ. ಹಿಂಡಿಗಳನ್ನು ಕೊಡಬೇಕಾಗುತ್ತೆ, ಜೋಳ ಮಗದೊಂದನ್ನು ಕೊಡ್ಕೋಬೇಕಾಗತ್ತೆ. ಅದರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ನಾವು ಪ್ರತಿ ದಿವಸ ಬೆಳಗ್ಗೆ ಸಂಜೆ ಅದನ್ನು ನೋಡ್ಕೊಳ್ತಾ ಇರಬೇಕಾಗತ್ತೆ. ಮರಿಗಳು ಹಾಕ್ಕೊಳ್ಳುವಾಗ ಎಷ್ಟೋ ಸರಿ ಮರಿಗಳು ತಾಯಿಯ ಗರ್ಭದಲ್ಲೇ ಸತ್ತೋಗ್ತವೆ. ಅದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಅದು ಯಾವ ತಾಯಿ ಮೇಕೆ ಕುರಿಗಳಾಗಲಿ ಅದು ಪೌಷ್ಟಿಕಾಂಶಗಳ ಕೊರತೆ ಇದ್ದರೆ ಅವು ಮರಿಗಳನ್ನು ಹಾಕೋದಿಲ್ಲ. ನಮ್ಮಲ್ಲಿ 100 ಕುರಿ ಈ ಥರ ಹಾಕಿ ಅದು ಮರಿ ಹಾಕಿದ ತಕ್ಷಣ ಓಡೋಗ್ಬಿಡ್ತು. ಅದನ್ನು ನಾನು ಮತ್ತೆ ಹಿಡ್ಕೊಂಬಂದು ಅದು ತಾಯಿ ಸಾಧ್ಯವಾದಷ್ಟು ಮಟ್ಟಿಗೆ ಆ ಥರ ಬಿಟ್ಟು ಹೋಗೋದಿಲ್ಲ ಮರಿನ. ಆದರೆ ಅದಕ್ಕೆ ತುಂಬ ನೋವಾಯಿತು ಹೆರಿಗೆಯ ಸಮಯದಲ್ಲಿ. ಆಗ ಅದು ಮರಿಯನ್ನೇ ಹತ್ರಕ್ಕೆ ಸೇರಿಸ್ಕೊಳ್ಳಿಲ್ಲ. ಆವಾಗ ದೊಡ್ಡ ಸಮಸ್ಯೆ ಆಯಿತು. ಅದಕ್ಕೇನೋ ನಾವು ಹಾಲನ್ನು ಕುಡಿಸ್ಕೊಂಡು ಇದ್ವಿ. ಒಂದು 3-4 ದಿವಸದ ಮೇಲೆ ಅದರ ಹತ್ರ ಮರಿಯನ್ನಿಟ್ಟು ಇಟ್ಟು ಅದಕ್ಕೆ ಆ ನೋವು ಕಡಿಮೆ ಆದ ಮೇಲೆ ತನ್ನ ಮರಿಯನ್ನು ಅದು ಸೇರಿಸ್ಕೊಳ್ತು. ಈ ಥರದ ಒಂದು ಸಮಸ್ಯೆ ಆಗುತ್ತೆ. ಕುರಿ ಮೇಕೆಗಳನ್ನು ಸಾಕಬೇಕಾದ್ರೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಪೌಷ್ಟಿಕಾಂಶಗಳ ಕೊರತೆ ಆಗದಂತೆ ಅದನ್ನು ನೋಡಿಕೊಂಡ್ರೆ ಮಾತ್ರ ಅದರಿಂದ ಹೆಚ್ಚು ನಾವು ಲಾಭ ಪಡಿಬೋದೇ ಹೊರತು ಸುಮ್ಮನೆ ಏನೋ ಕಾಟಾಚಾರಕ್ಕೆಲ್ಲ ಆಯ್ತದೆ ಮೇಯ್ತದೆ ಹೋಗು ಬಿಡು ಅಂತಂದರೆ ಅವು ಸಾಕಾಣಿಕೆಯ ಲಕ್ಷಣಗಳೇ ಅಲ್ಲ. ಇವೆಲ್ಲವೂ ಯಾಕೆ ಕಾರಣ ಅಂತ ಹೇಳಿದ್ರೆ ಇವೆಲ್ಲವೂ ಕೃಷಿಗೆ ಪೂರಕವಾದಂಥವು. ನಮಗೆ ಬೇಕಾಗಿದ್ದಂಥದ್ದು ಕೃಷಿ. ಒಂದೊಂದರಲ್ಲೂ ಒಂದೊಂದು ನ್ಯೂಟ್ರಿಷನ್ ಸಿಗುತ್ತೆ. ಕೋಳಿಗಳಲ್ಲಿ ಒಂದು ನ್ಯೂಟ್ರಿಷನ್ ಸಿಗುತ್ತೆ, ಕುರಿ ಮೇಕೆಗಳಲ್ಲಿ ಒಂದು ನ್ಯೂಟ್ರಿಷನ್ನು, ಹಸು ಸಗಣಿಯಲ್ಲಿ ಒಂದು ನ್ಯೂಟ್ರಿಷನ್ನು. ಹೀಗೆ ಈ ಎಲ್ಲವನ್ನೂ ಸೇರಿ ಹೆಚ್ಚು ಇನ್ನೂ ನ್ಯೂಟ್ರಿಷನ್ ಬೇಕು ಅಂತ ಬಯೋಡೈಜೆಸ್ಟರ್. ಆ ಬಯೋಡೈಜೆಸ್ಟರ್ಗೆ ಹಾಕಿದ್ರೆ ಎಲ್ಲವೂ ನ್ಯೂಟ್ರಿಷನ್ಗಳು ದೊರೆಯುತ್ತೆ ಅದು ಬರುವಂಥ ಡಿಕಾಕ್ಷನ್ನಲ್ಲಿ ಅಂತ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಹೋದ್ವಿ. ಒಂದು ಖುಷಿ ಇದ್ದರೆ ಆ ಖುಷಿಯ ಪರಿವಾರ ಬಹಳ ದೊಡ್ಡದು, ಸಾಗರ ರೀತಿ ಅದು ಬೆಳ್ಕೊಳ್ತಾ ಹೋಗ್ತಾ ಇರ್ತದೆ. ಅದಕ್ಕೆ ಒಂದೊಂದೇ ಇನ್ನು ಹಸು ಸಾಕಬೇಕು, ಮೇಕೆ ಸಾಕಬೇಕು, ಬೇಸಿಗೆ ಬಂತು, ಮೇವಿಲ್ಲ, ನೀರಿನ ಕೊರತೆ. ಆಗ ಮತ್ತೆ ಶುರುವಾಯಿತು ಏನು ಮಾಡಬೇಕು, ಇದಕ್ಕೆ ಮೇವಿನ ವ್ಯವಸ್ಥೆಯನ್ನು ಏನು ಮಾಡ್ಕೊಳ್ಳೋದು. ಆಗ ಸರಿ ಮತ್ತೆ ಅಜೋರಾನ ಬೆಳೆದಿದ್ದಾಯಿತು. ಅಜೋರದ ಜೊತೆಗೆ ಅದಕ್ಕೆ ಪೌಷ್ಟಿಕಾಂಶದ ಕೊರತೆ ಒಂದಾದರೆ ಇನ್ನೊಂದು ಹುಲ್ಲಿನ ಕೊರತೆ, ಮೇವಿಲ್ಲ. ಆವಾಗ ಹೈಡ್ರೋಪೋನಿಕನ್ನು ಶುರು ಮಾಡಿದೆ. ಪ್ರಥಮ ಅಂತ ನಾವೇ ಅಂದ್ಕೊಳ್ತೀವಿ ಅದು ಶುರು ಮಾಡಿದ್ದು ಹೈಡ್ರೋಪೋನಿಕ್ಕು. ಅದನ್ನು ಸಣ್ಣ ರೂಮ್ನಲ್ಲಿ ಪ್ರಯೋಗಾತ್ಮಕವಾಗಿ ಮಾಡಿದ್ವಿ, ಯಶಸ್ಸನ್ನು ಕಂಡ್ವಿ. ಅದನ್ನು ಕೆವಿಕೆಲ್ಲ ಪ್ರದರ್ಶನಕ್ಕಿಟ್ಟಿತ್ತು. ಈ ರೀತಿ ಅದನ್ನು ಮಾಡಿದ್ವಿ. ಆದರೆ ಹೈಡ್ರೋಪೋನಿಕ್ಕು ಉತ್ತಮವೇ. ಇವತ್ತು ಎಲ್ಲ ಸರ್ಕಾರ ಅದನ್ನು ಕೊಡ್ತಾ ಇದ್ದಾರೆ, ಅದಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಹಾಕಿ ಅಂತ. ನಾನು ಆ ಹೈಡ್ರೋಪೋನಿಕನ್ನು ಒಪ್ಪೋದಿಲ್ಲ.
ಕಾರಣ ಏನು ಅಂದರೆ ಇವತ್ತು ಜೋಳ ಅಲ್ಲಿ ಇವತ್ತಿನ ಬೆಲೆ ಹೋದ್ರೆ 22-23 ರೂಪಾಯಿ ಇರಬೇಕು ಆ ಮುಸ್ಕಿನ ಜೋಳ. ಅದು ತಂದು ನಾವು ಬೆಳೆದ್ರೆ ಅದೊಂದು 5-6 kg ಬರುತ್ತೆ ಅದು ತೂಕ. ಆದರೆ ಅದರಲ್ಲಿ ತೂಕ ಬರುವಂಥ ವ್ಯವಸ್ಥೆ ನೀರಿಂದ, ಹೆಚ್ಚು ನೀರು ಅಷ್ಟೇ ಬರುವಂಥದ್ದು. ಆದರೆ ಪೌಷ್ಟಿಕಾಂಶ ಇರುತ್ತೆ. ಆ ಲೆಕ್ಕ ಹಾಕ್ಕೊಂಡಾಗ ಮನುಷ್ಯ ನಾವು 4-5 kgಗೆ ಎಷ್ಟೊತ್ತು ದುಡ್ಡು ಖರ್ಚು ಮಾಡಿದ್ರೆ ಒಂದು ಹಸುಗೆ 30-40 kg ಬೇಕು. ಎಲ್ಲಿಗೆ ತಂದಾಕೋದು ಭಾಳ ಕಷ್ಟ ಆಗ್ತದೆ. ಮೇಕೆಗಳಿಗೂ ಕಷ್ಟ ಆಗುತ್ತೆ. ಮೇಕೆಗಳಿಗೂ 3-4 kg ಕೊಡಬೇಕು. ಚೆನ್ನಾಗಿ ತಿಂತವೆ, ಆರೋಗ್ಯವಾಗಿರ್ತವೆ, ಸತ್ಯ ಒಪ್ಕೊಳ್ಳೋಣ. ಆದರೆ ಖರ್ಚು, ಈ ಎಲ್ಲ ಖರ್ಚುಗಳನ್ನು ಮಾಡಿದಾಗ ರೈತನಿಗೆ ಯಾವುದೂ ಆದಾಯ ಸಿಗೋದಿಲ್ಲ. ಅವನು ಭ್ರಮೆಗೆ ಒಳಪಡಬೇಕಷ್ಟೇ. ನಾನು ಹೈಡ್ರೋಪೋನಿಕ್ ಮಾಡಿದ್ದೀನಿ ಅಂತ ಹೇಳ್ಕೊಂಡಿರ್ಬೋದೇ ಹೊರತು ಅವನು ಅದರಲ್ಲಿ ಯಶಸ್ಸನ್ನು ಗಳಿಸಿ ಅವನ ಆದಾಯವನ್ನು ಪಡಿತಾ ಇದ್ದಾನೆ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಇನ್ನು ಅದರ ರಾಸುಗಳಾಗಲಿ ಈ ಒಳಸುರಿಗಳಿಗೆ ನಾವು ಬೇಕಾದಂಥದ್ದನ್ನು ಮಾಡೋಕ್ಕೆ ಹೋದಾಗ ಅದಕ್ಕೆ ರೋಗ ರುಜಿನಗಳನ್ನು ಬಂದಾಗ ಅವನ್ನು ಕಾಪಾಡ್ಕೊಳ್ಳೋದಕ್ಕೆ ಒಬ್ಬ ವೈದ್ಯರನ್ನು ಇಟ್ಕೊಳ್ಬೇಕು. ನಾವು ಆ ಸಂಪರ್ಕವನ್ನು ಇಟ್ಕೊಳ್ಳದೇ ಇದ್ದರೆ ಅಲ್ಲೂ ಕಷ್ಟ ಆಗ್ತದೆ. ಅದಕ್ಕೆ ಒಬ್ಬರು ವೆಟರ್ನರಿ ಡಾಕ್ಟ್ರನ್ನ ನೀವು ಚಿರಪರಿಚಿತವಾಗಿ ಇಟ್ಕೊಳ್ಬೇಕು. ಅವರು ಸದಾ ಆಗಾಗ ಬರಬೇಕು. ಅದಕ್ಕೂ ಹಣದ ಖರ್ಚಿರ್ತದೆ. ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗಬೇಕಾಗತ್ತೆ. ಅದಾದಾಗ ಹೋಗಬೇಕು. ಇನ್ನು ಹಸುಗಳಿಗೆ ಬಂದಾಗ ಸಾವಯವ ಕೃಷಿಯಲ್ಲಿ ಸೀಮೆ ದನಗಳನ್ನು ಸಾಕಬಹುದಾ ಬೇಡವಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ನನ್ನಲ್ಲೂ ಸುಮಾರು ಒಂದು 20-25 ಲೀಟ್ರ್ ಕರೆಯುವಂಥ ಹಸುಗಳನ್ನು ಸಾಕ್ಕೊಂಡಿದ್ದೆ. ಡೈರಿಗೆ ಹಾಕ್ತಾಯಿದ್ವಿ. ಎಲ್ಲ ಲೆಕ್ಕಗಳನ್ನು ಬರೆದಿದ್ದೀನಿ. ಅದು ಲಾಭ ನಷ್ಟಗಳನ್ನು ನಾವು ಲೆಕ್ಕ ಹಾಕ್ಕೊಂಡಾಗ ಅಲ್ಲಿಗೆ ಸರಿ ಹೋಗೋದು, ಸ್ವಲ್ಪ ಮಾತ್ರ ಉಳಿಯೋದು. ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕೆಲವರು ಹೇಳ್ತಾರೆ, ಏನೋ ಒಂದು ಫೀಡವರು ಬಂದು ಹೇಳ್ತಾರೆ ಏನೂ ಇಲ್ಲ, ಒಂದು ಕರು ಆಗುತ್ತೆ, 1 ವರ್ಷಕ್ಕಿಷ್ಟು ಅಂತ ಲೆಕ್ಕ ಆಗ್ತದೆ. 1 ವರ್ಷವರೆಗೂ ಬರುತ್ತಾ ಹಾಲು, ಎಷ್ಟು ಬರುತ್ತೆ ಅದು ಕರು ಹಾಕಿದಾಗ ಎಷ್ಟು ಲೀಟ್ರ್ ಇರ್ತದೆ, ಅದು 5 ತಿಂಗಳು 6 ತಿಂಗಳು ಆದಮೇಲೆ ಅದರ ಹಾಲಿನ ಇಳುವರಿ ಏನಾಗುತ್ತೆ, ಇದನ್ನು ನಾವು ಲೆಕ್ಕ ಹಾಕ್ಕೊಳ್ಬೇಕಾಗಿದೆ. ಇವತ್ತು ರೈತರು ಎಲ್ಲವನ್ನೂ ಇವರ ಅವರೇಜು, ಇವರ ಬಿಸ್ನೆಸ್ಗೋಸ್ಕರ ನಮ್ಮನ್ನು ಮುಟಾಳನ್ನು ಮಾಡ್ತಾರೆ. ರೈತರನ್ನ ಫೀಡ್ ಹಾಕ್ತಾಯಿರಿ, ತಗೊಳ್ತಾಯಿರಿ, ಇಷ್ಟು ಫೀಡ್ ಹಾಕಿ, ಇಷ್ಟು ಹಾಕಿ. ಅವ್ರು ಹೇಳೋ ಅಷ್ಟು ಫೀಡ್ಗಳನ್ನು ಹಾಕಿದ್ರೆ ಅಲ್ಲಿಗೆ ಸರಿ ಹೋಗುತ್ತದೆ. ನಮಗೆ ಕೈಗೆ ಆದಾಯ ಬರೋದಿಲ್ಲ. ಜೊತೆಗೆ ಏನಾಗ್ತದೆ ಅಂದರೆ ಅವರು ಲೆಕ್ಕದ ಪ್ರಕಾರವಾಗಿ ಮೊದಲು ಕೊಡ್ತಾ ಇದ್ದಂಥ ಹಸು 10 ಲೀಟ್ರ್ ಕೊಡ್ತಾ ಇದೆ ಅಂತ ಒಂದು ಹಸು ಇಟ್ಕೊಂಡ್ರೆ ಅದು 10 ಲೀಟ್ರ್ ಕೊಡುತ್ತೆ. 1 ತಿಂಗಳಾದ ತಕ್ಷಣ 9, 8, 6, 5 ಬಂದು ಈಗ ಅದು ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ಆಮೇಲೆ 2 ತಿಂಗಳಿಗೆ ಕರೆಕ್ಟಾಗಿ ಅದು ನೀವು ಆರೋಗ್ಯಪೂರ್ಣವಾಗಿದೆ ಬೆಲೆಗೆ ಬರುತ್ತೆ. ಬೆಲೆಗೆ ಬಂದ ಮೇಲೆ ನೀವು ಅಥವಾ ಓರಿನೋ ಇಂಜೆಕ್ಷನ್ನು ಕೊಡಿಸಾದ್ಮೇಲೆ ಇನ್ನೂ ಹಾಲಿನ ಇಳುವರಿ ಕಡಿಮೆ ಆಗ್ತಾ ಹೋಗ್ತದೆ. 7 ತಿಂಗಳವರೆಗೂ ಮಾತ್ರ ನಾವು ಹಾಲನ್ನು ಕರೆಯೋದಕ್ಕೆ ಸಾಧ್ಯ. ಅಲ್ಲಿಂದ ಆಚೆಗೆ ಸಾಧ್ಯ ಆಗೋದಿಲ್ಲ. ಆ 7ನೇ ತಿಂಗಳಲ್ಲಿ ಅದು 2 ಲೀಟ್ರು 3 ಲೀಟ್ರು ಕೊಡುತ್ತೆ. ನೀವು ಅವರೇಜ್ 10 ಲೀಟ್ರು ಅಂತ ನೀವು ಲೆಕ್ಕ ಹಾಕ್ಕೊಂಡ್ರೆ ಅದಕ್ಕಿಂತ ಮುಟ್ಟಾಳರು ನಾವು ಬೇರೆ ಆಗೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪ್ರತಿಯೊಂದನ್ನು ಲೆಕ್ಕವನ್ನು ಬರೀರಿ. ರೈತರು ಯಾರೇ ಕೇಳಿದ್ರು, ನಾನು ಕೆಲವು ಕಡೆ ಹೋಗಿ ಹಸುಗಳ ಬಗ್ಗೆ ಮಾತಾಡುವಾಗ ಕೇಳಿದೆ, ಯಾರಾದರೂ ಲೆಕ್ಕ ಬರೆದಿದ್ದೀರಾ ಅಂದರೆ ಒಬ್ಬರೂ ಇಲ್ಲ. ಯಾವ ರೈತರು ಕೇಳಿದ್ರು ಇಲ್ಲ, ಒಂದು ಬಟವಾಡ ಮೇವಿಗಾಗುತ್ತೆ, 1 ಬಟವಾಡ ನಮಗಾಗುತ್ತೆ ಅಂತ ಇಷ್ಟನ್ನು ಮಾತ್ರ ಹೇಳಿದ್ರೆ ಹೊರತು ಡೈರಿಗೆ ಹಾಕಿ ಅದು ನನಗೆ ಒಪ್ಪಿಗೆ ಆಗದೆ ಇರುವಂತಹದ್ದಾಯಿತು. ಅದನ್ನು ಸರಿಯಾದ ರೀತಿಯಲ್ಲಿ ಎಷ್ಟು ಹಾಲು ಇಳುವರಿ ಬರ್ತಾ ಇದೆ, ಎಷ್ಟು ಹಣ ಬಂತು, ಅದನ್ನು ಎಷ್ಟು ಖರ್ಚಾಯಿತು ಲೆಕ್ಕ ಬರೆದಾಗ ಡೈರಿ ಲಾಭದಾಯಕವಾಗಿ ಕಾಣಲಿಲ್ಲ ನನ್ನ ವೈಯಕ್ತಿಕವಾಗಿ. ಹಂಗಾಯಿತು. ನಂತರ ಏನಾಯಿತು, ಅದನ್ನು ಬಿಟ್ಟಾಗ ಇದು ಲಾಭದಾಯಕವಾದ್ದಲ್ಲ, ಆಮೇಲೆ ಶ್ರಮದಾಯಕವಾದ್ದು. ಆಮೇಲೆ ಸೀಮೆ ದನಗಳಿಗೆ ಮೇವು ಒದಗಿಸೋದು ತುಂಬ ಕಷ್ಟ. ಹೆಚ್ಚು ಮೇವನ್ನು ತಿಂತವೆವು. ಅದಕ್ಕೆ ತೆಗೆದಾಕಿ ಮತ್ತೆ ನಾಟಿ ಹಸುಗಳಿಗೆ ಹೋದೆ. ನಾಟಿ ಹಸುಗಳನ್ನು ಸಾಕಿದ್ವಿ. ಅದು ಒಂದು 7-8 ನಾಟಿ ಹಸುಗಳಾದವು. ಆದರೆ ಮೇವು ಸ್ವಲ್ಪ ಕಡಿಮೆ ತಿಂತವೆ. ಆದರೆ ನಾಟಿ ಹಸುಗಳ ಗುಣ ಸ್ವಭಾವಗಳು ತುಂಬ ತೀಕ್ಷ್ಣವಾಗಿರ್ತವೆ, ಕ್ರೂರಿಯಾಗಿರ್ತವೆ. ಕೆಲವು ಜಾಡ್ಸ್ ಒದ್ರೆ ನೀವು ಹಾಲು ಕರೆಯೋದ್ರೊಳಗೆ ಎಲ್ಲ ಹೋಗಿ ಬೀಳ್ತೀರ. ತುಂಬ ಕಷ್ಟ ಇದೆ. ಅದನ್ನು ಮರಿಯಿಂದ ನಾವು ಕೆಚ್ಚಲನ್ನು ಸವರ್ಕೊಂಡು ಅದನ್ನು ಒಗ್ಗಿಸ್ಕೊಳ್ಬೇಕು. ಹೊಸಬ ಹಾಲು ಕರೆಯೋದಕ್ಕಾಗೋದಿಲ್ಲ. ಅದು ದೊಡ್ಡ ಸಮಸ್ಯೆ ಆಗುತ್ತೆ. ಅದು ನಾವು ರೂಢಿಸ್ಕೊಳ್ಬೇಕಾಗತ್ತೆ. ಮನೇಲಿರೋರು ಯಾರಾದರೂ 1-2 ರೂಢಿಸ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ಆಚೆ ಹೋಗೋದಕ್ಕೆ ಆಗೋದಿಲ್ಲ. ಮನುಷ್ಯ ಕರೆಯೋ ಟೈಮಿಗೆ ಕರೆಕ್ಟಾಗಿ ನಾವು ಅಲ್ಲಿ ಇರಲೇಬೇಕಾಗತ್ತೆ. ಅದರಿಂದ ಆ ಸ್ವಭಾವ, ನಾಟಿಯ ಸ್ವಭಾವ ಇದು. ಒಂದು ಸರಿ ನಮ್ಮದು ನಾಟಿ ಹಸುಗೆ ಒಂದು ಕಡೆಯಿಂದ ಹುಲ್ಲು ಹಾಕ್ಕೊಂಡು ಇನ್ನೊಂದು ಕೊನೆಗೆ ಹುಲ್ಲು ಹಾಕಿದ್ರೆ ಆಯಕ್ಕೆ ಬಂತು ನನ್ನನ್ನು. ಅದು ಕಾರಣ ಏನಂದರೆ, ಏನು ಎಲ್ಲರಿಗೂ ಹಾಕಿ ನನಗೆ ಈಗ ಆಗ್ತಾ ಇದೆಯಾ ಅನ್ನುವಂಥ ಕೋಪ ಅದಕ್ಕೆ. ಹಾಗೆ ಅವಕ್ಕೆ ಸೂಕ್ಷ್ಮ ಮತಿಗಳಾಗಿರ್ತವೆ ಹಸುಗಳು.
ಆಮೇಲೆ ತುಂಬ ಸಾಧುನೂ ಇರುವಂಥವು ಇರ್ತವೆ, ಸಾಧು ಇರೋವು ಎಲ್ಲರ ಜೊತೆಲೂ ಹೊಂದ್ಕೊಂಡಿರ್ತವೆ. ಆಮೇಲೆ ಸಾಧ್ಯವಾದಷ್ಟು ಮಟ್ಟಿಗೆ ನಾಟಿ ಹಸುಗಳು ಸಾಕೊಳ್ಳುವಾಗ ತುಂಬ ಎಚ್ಚರಿಕೆ ಬೇಕು. ಹೆಂಗಸರು ಮಕ್ಕಳು ಹೋದಾಗ ಆಯೋ ಸಾಧ್ಯತೆಗಳಿದೆ, ಅಪಾಯನೂ ಆಗಿದೆ ಎಷ್ಟೋ ರೈತರುಗಳ ಮನೆಗಳಲ್ಲಿ. ಅದರಿಂದ ತುಂಬ ಎಚ್ಚರಿಕೆಯಿಂದ ನೋಡಿಕೊಳ್ಬೇಕಾಗುತ್ತೆ ನಾಟಿ ಹಸುಗಳನ್ನು. ಇನ್ನು ರೋಗ ರುಜಿನಗಳಿಗೆ ಬಂದರೆ ನಾಟಿ ಹಸುಗಳಿಗೆ ಅಂಥ ರೋಗ ರುಜಿನಗಳು ಇಲ್ಲ. ಅವು ಕೊಡುವಂಥ ಹಾಲೇ ಇಳುವರಿ ಕಡಿಮೆ ಆಗುತ್ತೆ ಇರೋದ್ರಿಂದ ಪರವಾಗಿಲ್ಲ. ಅದು ಕರು ಒಂದು ನನಗೆ ತುಂಬ ಸಂತೋಷದಾಯಕವಾದ ವಿಷಯ ನಾಟಿ ಅಂದರೆ, ಸೀಮೆ ದನಗಳನ್ನು ಸಾಕಿದಾಗ ಅದು ಓರಿ ಕರು ಆಗಿದಾಗ ತುಂಬ ಕಷ್ಟ ಆಗುತ್ತೆ. ಓರಿ ದನಗಳನ್ನು ನಾವು ಏನೂ ಮಾಡೋದಕ್ಕಾಗಲ್ಲ, ಅದನ್ನು ಯಾರಿಗೂ ಕಸಾಯಿಖಾನೆ ಕೊಡಬೇಕು. ಆ ಒಂದು ವಾರ ಆ ನೋವನ್ನು ತುಂಬ ನಾನು ತಿಂತಾಯಿದ್ದೆ. ಅದು ಕರು ಭಾಳ ಎಷ್ಟು ಚೆನ್ನಾಗಿ ಇರುತ್ತೆ ಅಂದರೆ ಸಾಯಕ್ಕೆ ಹುಟ್ಟಿರುತ್ತೇನೋ ಅನ್ಬೇಕು, ಅಷ್ಟು ಚೆನ್ನಾಗಿ ಹುಟ್ಟಿರುತ್ತೆ ಆ ಗಂಡು ಕರುಗಳು. ಅದರಿಂದ ಅದನ್ನು ನಿಲ್ಲಿಸೋದಕ್ಕೆ ಅದು ಒಂದು ಕಾರಣ ಆಯಿತು ನನಗೆ. ಅದು ನಿಲ್ಲಿಸಿದೆ. ನಾಟಿದು ಹೆಣ್ಣಾಗಲಿ ಗಂಡಾಗಲಿ ಎರಡು ಹಾಕಿದ್ರೂ ಉಪಯೋಗ ಇದೆ. ಅದರಿಂದ ಅದರ ಚಿಂತೆ ನನಗೆ ತಪ್ಪು. ಅದರಿಂದ ನಾಟಿ ಹಸುಗಳನ್ನೇ ನಾನು ಸಾಕೊಂಡೆ. ಮಲೆನಾಡು ಗಿದ್ದೆಗಳನ್ನು ಸಾಕಿದ್ವಿ ಕೆಲವರು ಮಲೆನಾಡು ಗಿದ್ದೆಗಳನ್ನು ಸಾಕಿದಾಗ ದೊಡ್ಡ ಸಮಸ್ಯೆ ಏನು ಅಂದರೆ ಅದಕ್ಕೆ ಓರಿ ಹತ್ರ ಎಲ್ಲೂ ಸಿಗೋದಿಲ್ಲ. ಸೆಮೆನ್ ಬೇಕು ಅಂದರೆ ಭಾಳ ಕಷ್ಟ. ಅದನ್ನೆಲ್ಲ ಕೊಟ್ಟು ಮಾಡಬೇಕು, ತಕ್ಷಣವೇ ನಿಲ್ಲುತ್ತೆ ಅನ್ನೋವಂಥದ್ದು ಇಲ್ಲ ಅದಕ್ಕೆ. ಅದರಿಂದ ಅದರದ್ದು ದೊಡ್ಡ ಸಮಸ್ಯೆ ಇದೆ. ಅದನ್ನು ಫ್ಯಾಷನ್ಗೆ ಸಾಕೊಳ್ಳುವಂಥದ್ದಾಗೋಗಿದೆ ಇತ್ತೀಚೆಗೆ. ಅದು ಲಾಭದಾಯಕ ಅಲ್ಲ. ತೋಟದಲ್ಲಿ ಒಂದು ಹಸು ಬೇಕು ಅಂತ ಇಟ್ಕೊಳ್ಬೋದೇ ಹೊರತು ಇದು ಲಾಭದಾಯಕವಾದಂಥ ಪಶುಪಾಲನೆ ಆಗೋದಿಲ್ಲ. ಇದು ಹಸುಗಳ ವ್ಯವಸ್ಥೆಗಳಲ್ಲಿ ಆದಂಥ ಬದಲಾವಣೆಗಳು. ಇನ್ನು ಈ ಹಸುಗಳ ಜೊತೆಗಳಲ್ಲಿ ಏನು ನಾವು ಈ ಪಶುಪಾಲನೆಗಳಿಗೆಲ್ಲ ಮಾಡಿದ್ವೋ ಇವನ್ನು ಮಾಡೋದಕ್ಕೆ ಯಾಂತ್ರೀಕರಣಗೊಳ್ಬೇಕು. ಯಾಕೆಂದರೆ ಆಳುಗಳ ಕೊರತೆ ಇರೋದ್ರಿಂದ ತುಂಬ ಸಮಸ್ಯೆ ಉಂಟಾಯಿತು. ಆಗ ಮತ್ತೆ ಯಾಂತ್ರೀಕರಣಕ್ಕೋಸ್ಕರ ಹುಡುಕದ್ವಿ. ಎಷ್ಟು ಯಾಂತ್ರೀಕರಣದಲ್ಲಿ ಎಷ್ಟೊಂದು ಮೋಸ ಇದೆ ಅಂದರೆ ಅವ್ರು ತೋರಿಸೋದೇ ಒಂದು ಆಗೋದೇ ಒಂದು. ಇಲ್ಲಿ ತಂದಾಗ ಅದು ನಮ್ಮ ವ್ಯವಸ್ಥೆಗಳಿಗೆ ಅದು ಕೂಲ್ ಬರೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಏನೋ ಒಂದು ತರ್ತಾರೆ, ಏನೋ ಒಂದು ಮಾಡ್ತಾರೆ, ಅದನ್ನ ಹಾಕ್ತೀವಿ. ಚಾಪ್ ಕಟ್ರು ಬೇಕು, ಅದೊಂದು 20 ಚಾಪ್ ಕಟ್ರುಗಳು ಮಿಷಿನ್ಗಳು ಹೋದರೆ ಯಾವ್ದು ತರ್ತಾರೆ? ಒಂದು ಟಿಲ್ಲರ್ಗಳು, ಅವು 20 ಟಿಲ್ಲರ್ಗಳಿವೆ, ಅವನು ಯಾವುದೋ ತರೋದು. ಅದು ಸರಿಯಾಗಿ ಉಪಯೋಗ ಬರದೆ ನನ್ನಲ್ಲಿ ತುಂಬ ತೊಂದರೆಗಳಾಯಿತು, ಅದಕ್ಕೆಲ್ಲ ನಷ್ಟ ಅನುಭವಿಸಿದ್ವಿ. ಆದರೆ ಯಾಂತ್ರೀಕರಣಗಳನ್ನು ನಾವು ರೈತರು ಅಳವಡಿಸ್ಕೊಳ್ಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ 10 ಜನಗಳಿಗೆ ಕೇಳಿ ಹೋಗಿ ಕೂತು ನೋಡಲೇಬೇಕು. ನನ್ನ ಸಲಹೆ, ನೋಡದೆ ನೀವು ಯಾವುದೇ ಯಾಂತ್ರೀಕರಣಗಳ ನಿರ್ಧಾರಕ್ಕೆ ಬರಬೇಡಿ. ಅದು ತುಂಬ ಅಪಾಯಕಾರಿ. ಸುಮ್ಮನೆ ತಗೊಂಡು ಎಲ್ಲ ನಷ್ಟ ಆಗ್ತೀರ. ಅದಕ್ಕೆ ಅದನ್ನು ನೋಡಿ ಅಂತ ನಾನು ಸಲಹೆ ಕೊಡ್ತೀನಿ. ಯಾಂತ್ರೀಕರಣ ಇಲ್ಲದೆ ರೈತನ ಬದುಕು ಇವತ್ತು ನಡೆಸೋದಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಂದಕ್ಕೂ ನನ್ನಲ್ಲಿ ಯಂತ್ರ ಇದೆ. ಗುಂಡಿ ತೋಡೋದ್ರಿಂದ ಹಿಡಿದು ಎಲ್ಲಕ್ಕೂ ಯಂತ್ರಗಳನ್ನು ನಾನು ಪಡ್ಕೊಂಡಿದ್ದೀನಿ. ಮರ ಕುಯ್ಯೋದಕ್ಕೂ ಸಹಿತ ಆಳು ಸಿಗೋದಿಲ್ಲ, ಅದಕ್ಕೂ ಒಂದು ಯಂತ್ರಗಳನ್ನು ಇಟ್ಕೊಂಡಿದ್ದೀನಿ. ಹೀಗೆ ಯಂತ್ರಗಳದೇ ಒಂದು ರಾಶಿ ನನ್ನಲ್ಲಿ ಎಲ್ಲವೂ ತುಂಬಿಕೊಂಡಿದೆ, ತಂದು ಇಟ್ಕೊಂಡಿದ್ದೀನಿ. ಯಾಂತ್ರೀಕರಣ ಇಲ್ಲದೆ ಇವತ್ತು ಎಲ್ಲವನ್ನು ನಾನು ಆಳುಗಳ ಜೊತೆಯಲ್ಲೇ ಅಥವಾ ಎತ್ತುಗಳನ್ನು ಇಟ್ಕೊಂಡು ನಾನು ಬೇಸಾಯಗಳನ್ನು ಮಾಡ್ತೀನಿ ಅಂದರೆ ಅದು ಮರೆತು ಬಿಡಬೇಕು. ವ್ಯವಸಾಯವನ್ನು ಸಾಧ್ಯನೇ ಇಲ್ಲ. ಇವತ್ತು ಆಳುಗಳು ಸಿಗ್ತಾ ಇಲ್ಲ. ಅದರಿಂದ ತುಂಬ ಕಷ್ಟ ಇದೆ. ಎಚ್ಚರಿಕೆಯಿಂದ ಅದನ್ನು ಯಾಂತ್ರೀಕರಣಗಳನ್ನು ರೈತರು ಒಳಪಡಿಸ್ಕೊಳ್ಬೇಕಾದ್ರೆ ತುಂಬ ಯೋಚನೆ ಮಾಡಿ ಒಳಪಡಿಸ್ಕೊಳ್ಳಿ ಅಂತ ನಾನು ವಿನಂತಿಸ್ಕೊಳ್ತೀನಿ. ವೀಕ್ಷಕರೇ, ಪ್ರಭಾಕರ್ ಸರಿಂದ ನಮಗೆ ಸಾಕಷ್ಟು ಮಾಹಿತಿ, ಪಶುಪಾಲನೆ ವಿವಿಧ ಹಂತಗಳು, ಅದು ತೊಡಸ್ಕೊಳ್ಬೇಕಾದಂಥ ವಿಧಾನಗಳು, ಅದರಲ್ಲಿ ಬರ್ತಕ್ಕಂಥ ಎಡರು ತೊಡರುಗಳು, ಅದಕ್ಕೆ ನಾವು ಪ್ರಿಪೇರ್ ಆಗಬೇಕಾಗಿರೋದು ಎಷ್ಟು ವಿವರವಾಗಿ ಬಿಡಿಸಿ ನೋಡಿ. ಒಂದು ಕೋಳಿಯಿಂದ ಹಿಡಿದು ಕೋಳಿ ಸಾಕಣೆ, ಮೇಕೆ ಕುರಿ ಸಾಕಣೆ, ಹೈನುಗಾರಿಕೆ, ದೇಸಿ ಹಸುವಿನ ಸಾಕಣೆ, ಎಲ್ಲ ಮಜಲುಗಳನ್ನು ಅವರು ಇವತ್ತು ನಮಗೆ ಟಚ್ ಮಾಡಿಕೊಟ್ಟಿದ್ದಾರೆ. ಅವರ ಅನುಭವಗಳನ್ನು ಹೇಳಿದ್ದಾರೆ. ಅದಕ್ಕಾದಂಥ ಬಂಡವಾಳಗಳು, ಅದಕ್ಕೆ ಬೇಕಾದಂಥ ಯಂತ್ರೋಪಕರಣಗಳು, ಅದಕ್ಕೆ ಬೇಕಾದಂಥ ವೈದ್ಯಕೀಯ ವ್ಯವಸ್ಥೆ, ಆ ನಿರ್ಮಾಣ. ಹಾಗನ್ಸುತ್ತೆ ಮೋಸ್ಟ್ಲಿ ನಮ್ಮ ಕೃಷಿ ಬದುಕಿನಲ್ಲಿ ಸಾಕಷ್ಟು ಹಣ ಮತ್ತು ಸಮಯ ಈ ಒಂದು ಪಶುಪಾಲನೆ ಅಥವಾ ನಾವು ನಮ್ಮ ಗೊಬ್ಬರ ಉತ್ಪಾದನೆ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಹೋಗಿ ಸನ್ಯಾಸಿ ಬೆಕ್ಕಂತೂ ಸಾಕಿ ಸಂಸಾರಿ ಆದನಂತೆ ಅಂತ ಪೂರ್ತಿ ನಾವು ಡಿವೈಟ್ ಆಗ್ಬಿಡ್ತೀವ ಅನ್ನೋದೊಂದು ಸಂಪೂರ್ಣ ವಿವರಣೆ ಕೊಟ್ಟಿದ್ದಾರೆ ನಮಗೆ. ಯಂತ್ರೋಪಕರಣಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ಮುಂದೆ ಹೋಗಿ ನೋಡೋಣ ಅವರ ವಿಗ್ರಹಣದಲ್ಲಿ ಏನೇನು ಯಂತ್ರೋಪಕರಣಗಳಿವೆ ಅದರ ಬಗ್ಗೆ ಹೇಳ್ತಾರೆ ನಮಗೆ. ಹಾಗಾಗಿ ಇದು ಒಂದು ರೀತಿ ಬಹಳ ಎಚ್ಚರಿಕೆಯಿಂದ ನಾವು ಹೆಜ್ಜೆ ಇಡಬೇಕಾಗಿದೆ. ಪ್ರತಿಯೊಂದು ಡೈವರ್ಸಿಫಿಕೇಶನ್ ಮಾಡಬೇಕಾದ್ರೆ ಯೋಚನೆ ಮಾಡ್ಬಿಟ್ಟು ಮುಂದೆ ಹೆಜ್ಜೆ ಇಡೋಣ.
ಇದರಲ್ಲಿ ಈ ಎಪಿಸೋಡ್ನಲ್ಲಿ ಪ್ರಭಾಕರ್ ಸರ್ ಅವರ ಅನುಭವ ಮತ್ತು ಮಾರ್ಗದರ್ಶನ ನಮ್ಮ ಮುಂದೆ ನಮ್ಮ ಜೊತೆ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಈ ರೀತಿ ಇವತ್ತಿನ ಒಂದು ನಮ್ಮ ಪ್ರಯಾಣ ಮುಂದುವರಿಯುತ್ತೆ. ಪ್ರಭಾಕರ್ ಸರ್ ನಮಗೆ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ. ಮುಂದಿನ ಸಂಚಿಕೆಗಳನ್ನು ನಾವು ಎದುರು ನೋಡ್ತಾ ಇರೋಣ.